ಒಂದು ಅಧಿಸೂಚನೆಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ವಿಷಯ 2025-26ನೇ ಸಾಲಿನ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಮೂಲಕ ಈ ಒಂದು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷಾ ಪೂರ್ವ ತರಬೇತಿ, ಪರೀಕ್ಷಾ ಪೂರ್ವ ವಸತಿಯುತ ತರಬೇತಿ ನೀಡುವ ಸಂಬಂಧ ಕರ್ನಾಟಕ ರಾಜ್ಯದ 2 ಭಾಗಗಳು, ಇಲ್ಲಿ ಒಂದು ಉತ್ತರ ಮತ್ತು ದಕ್ಷಿಣ, ಜೊತೆಗೆ ಪ್ರತ್ಯೇಕವಾಗಿ 90 ದಿನಗಳ ವಸತಿಯುತ ತರಬೇತಿ ನೀಡುವ ಬಗ್ಗೆ ಈ ಒಂದು ತರಬೇತಿಯ ಅವಧಿ ತರಬೇತಿ ವಿವರ, ಅರ್ಜಿ ಸಲ್ಲಿಸಬೇಕಾದ ವೆಬ್ಸೈಟ್ ವಿಳಾಸ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕಗಳು ಈ ಕೆಳಕಂಡ ವಿವರಗಳಿಂದ ನಾವು ಅರ್ಥೈಸ್ಕೊಳ್ಬೋದು. ಕ್ರಮ ಸಂಖ್ಯೆ 1ರಲ್ಲಿ ಏನಿದೆ ಅಂದರೆ ತರಬೇತಿ ವಿವರ. ಈ ಒಂದು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಉತ್ತರ ಅಂದರೆ ಬೆಳಗಾವಿ ಮತ್ತು ಕಲಬುರಗಿ ಹಾಗೂ ದಕ್ಷಿಣ ಅಂತಂದರೆ ಬೆಂಗಳೂರು ಮತ್ತು ಮೈಸೂರು ವಿಭಾಗಗಳಲ್ಲಿ ಪ್ರತ್ಯೇಕವಾಗಿ 90 ದಿನಗಳ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷಾ ಪೂರ್ವ ವಸತಿಯುತ ತರಬೇತಿ. ಇಲ್ಲಿ ತರಬೇತಿ ಒಳಗೊಂಡಿದೆ. ಇಲ್ಲಿ ಒಂದು ದೈಹಿಕ ಚಟುವಟಿಕೆಗಳು ಅಂದರೆ ಓಟ, ಎತ್ತರ, ಜಿಗಿತ ಮತ್ತು ಶಾರ್ಟ್ ಪುಟ್ಗಳು. 2ನೇದು ಡ್ರಿಲ್. 3ನೇ ತರಗತಿಯ ತರಬೇತಿ. 4ನೇದು ದಿನಕ್ಕೆ 3 ಬಾರಿ ಊಟದ ವ್ಯವಸ್ಥೆ. ಈ ತರಬೇತಿ ವಿವರ ಆಗಿರ್ತಕ್ಕಂಥದ್ದು. 2ನೇದರಲ್ಲಿ ಅವರು ವಯಸ್ಸು ಕನಿಷ್ಠ 21 ವರ್ಷ ಮತ್ತು ಗರಿಷ್ಠ 31 ವರ್ಷದ ವಯೋಮಿತಿಯನ್ನು ಹೊಂದಿರಬೇಕು. ಈ ಒಂದು ವಿದ್ಯಾರ್ಹತೆ ಅವ್ರದ್ದು ಕ್ವಾಲಿಫಿಕೇಷನ್ ಅನ್ನುವಾಗಿದ್ರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ UGC ಅಂದರೆ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ದಿಂದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಲ್ಲಿ ಉತ್ತೀರ್ಣರಾಗಿರಬೇಕು. ಅದೇ ರೀತಿ ಸೇವಾ ನಿರಂತರ ಅಭ್ಯರ್ಥಿಗಳಿಗೆ ಅಂದರೆ ಯಾರು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಮಾಡಿರ್ತಾರೆ ಅಂಥ ಅಭ್ಯರ್ಥಿಗಳು ಕನಿಷ್ಠ 5 ವರ್ಷ ಸೇವೆ ಸಲ್ಲಿಸಿರಬೇಕು. ಅವರು ಕೂಡ ಈ ಒಂದು ತರಬೇತಿ ಪೂರ್ವಕ್ಕೆ ಅರ್ಜಿ ಹಾಕ್ಬೋದು. ಇಲ್ಲಿ ಅಭ್ಯರ್ಥಿಗಳ ಸಾಮಾನ್ಯ ಅರ್ಹತೆ ಏನಿರಬೇಕಂತಂದರೆ ಅವರು ಕರ್ನಾಟಕ ರಾಜ್ಯದ ನಿವಾಸಿ ಆಗಿರಬೇಕು ಮತ್ತು ಈ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದೊಳಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಡೆದಿರಬೇಕು. ಇವರು ವಾರ್ಷಿಕ ಆದಾಯ ಎಲ್ಲ ಮೂಲಗಳಿಂದ ರೂಪಾಯಿ 5 ಲಕ್ಷ ಮೀರಿರಬಾರದು ಮತ್ತು ಎತ್ತರ ಪುರುಷರಿಗೆ ಕನಿಷ್ಠ 168 ಸೆಂಟಿಮೀಟರ್ ಮತ್ತು ಮಹಿಳೆಯರಿಗೆ ಕನಿಷ್ಠ 157 ಸೆಂಟಿಮೀಟರ್ ಹೊಂದಿರಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ತೂಕ ಮಹಿಳೆಯರಿಗೆ ಕನಿಷ್ಠ 45 kg ತೂಕ ಇರಬೇಕು. ಈ ಪುರುಷರಿಗೆ ಎದೆಯ ಸುತ್ತಳತೆ ನೋಡಿ, ಪುರುಷರಿಗೆ ಎದೆಯ ಸುತ್ತಳತೆ ಕನಿಷ್ಠ 86 ಸೆಂಟಿಮೀಟರ್ ಹೊಂದಿರಬೇಕಾಗಿರ್ತಕ್ಕಂಥದ್ದು. ಆಯ್ಕೆಯ ವಿಧಾನ ಅಂದರೆ ದೈಹಿಕ ಅರ್ಹತೆಯ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುವುದು. ಅಂದರೆ ಅವರು ದೈಹಿಕವಾಗಿ ಅಷ್ಟು ಕ್ವಾಲಿಫೈಡ್ ಆಗಿರಬೇಕು. ಈ ಮೇಲ್ಗಡೆ ಸೂಚಿಸ್ತಕ್ಕಂಥ ಎತ್ತರ, ಅವರ ದೇಹದ ಕನಿಷ್ಠ
ಸುತ್ತಳತೆ ಈ ಒಂದು ಕ್ವಾಲಿಫೈಡ್ ಹೊಂದವರು ಇಂಥವ್ರಿಗೆ ಈ ಒಂದು ತರಬೇತಿಗೆ ಆಯ್ಕೆ ಮಾಡ್ತಕ್ಕಂಥದ್ದು ಸಬ್ ಇನ್ಸ್ಪೆಕ್ಟರ್. ಈ ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಮೂಲ ಈ ವೆಬ್ಸೈಟ್ದಲ್ಲಿ ತಾವುಗಳನ್ನು ಅರ್ಜಿ ಸಲ್ಲಿಸ್ಬೋದು ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 12/9/2025 ಈ ತರಬೇತಿಗೆ ಕೆಲವೊಂದು ನಿಯಮಗಳು ಮತ್ತು ಷರತ್ತುಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಅಭ್ಯರ್ಥಿಗಳು ಈ ನಿಯಮ ಮತ್ತು ಷರತ್ತು ಪಾಲಿಸಬೇಕಾಗಿರ್ತಕ್ಕಂಥದ್ದು. ಈ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಯು ಆಯ್ಕೆ ಮಾಡಿದ ವಿಭಾಗದ ಪ್ರಕಾರ ತರಬೇತಿ ವಿಭಾಗವನ್ನು ನಿಯೋಜಿಸತಕ್ಕಂಥದ್ದು. ಅಂದರೆ ವಿಭಾಗ ನಾವು ಹೇಳಿದ ದಕ್ಷಿಣ ಅಥವಾ ಮತ್ತು ಉತ್ತರದಲ್ಲಿ ಬೆಳಗಾವಿ ಗುಲ್ಬರ್ಗ ಆದರೆ ದಕ್ಷಿಣದಲ್ಲಿ ಬೆಂಗಳೂರು ಮೈಸೂರು ಈ ತರಬೇತಿಯ ಒಂದು ವಿಭಾಗವನ್ನು ನಿಯೋಜನೆ ಮಾಡ್ತಕ್ಕಂಥದ್ದು. ಮತ್ತು ಎರಡನೇದ ತರಬೇತಿ ವಿಭಾಗವನ್ನು ಬದಲಾಯಿಸುವ ಹಕ್ಕು ಯಾರಿಗೆ ಹೊಂದಿದೆ ಅಂತಂದ್ರೆ ಇಲಾಖೆಗೆ ಹೊಂದಿರತಕ್ಕಂಥದ್ದು. ಈ ಒಂದು ತರಬೇತಿಯ ಪ್ಲೇಸ್ಗಳು ನಾವು ಬದಲಾವಣೆ ಮಾಡ್ತಕ್ಕಂಥ ಹಕ್ಕು ಈ ಇಲಾಖೆಗೆ ಹೊಂದಿರತಕ್ಕಂಥದ್ದು. ಮೂರನೇದು ಬಂದ್ಬಿಟ್ಟು ತರಬೇತಿಯ ಎಲ್ಲ ನಿಯಮಗಳು ಮತ್ತು ನಿರ್ಬಂಧನೆಗಳನ್ನು ಪಾಲಿಸಬೇಕು ಮತ್ತು ವೇಳಾಪಟ್ಟಿಯನ್ನು ನಿರ್ವಹಿಸಬೇಕು. ತರಬೇತಿಯ ನಿಯಮವನ್ನು ಪಾಲಿಸದಿದ್ದರೆ ಅಂಥ ಅಭ್ಯರ್ಥಿಗಳನ್ನು ಏನು ಮಾಡ್ತಾರೆ ಅಂತಾರೆ ಅನರ್ಹಗೊಳಿಸುವ ಹಕ್ಕು ಇಲಾಖೆಗೆ ಹೊಂದಿದೆ ಅಂತಕ್ಕಂಥದ್ದು. ಅವರು ಈ ತರಬೇತಿಯ ನಿಯಮಗಳನ್ನು ಪಾಲಿಸಬೇಕಾಗಿರ್ತಕ್ಕಂಥ ಪ್ರತಿಯೊಬ್ಬ ಅಭ್ಯರ್ಥಿಯು. ಮತ್ತೊಂದು ಸಂಸ್ಥೆಯ ಪ್ರಾಧ್ಯಾಪಕರು ಮತ್ತು ಸದಸ್ಯರು ಬೋಧಕರೊಡನೆ ಅವಿಧೇಯತೆ ಅಥವಾ ದುರ್ನಡತೆ ಪ್ರಶ್ನಿಸುವ ಯಾವುದೇ ಅಭ್ಯರ್ಥಿಯು ತಕ್ಷಣವೇ ಅವರನ್ನು ಅನರ್ಹಗೊಳಿಸಲಾಗ್ತಕ್ಕಂಥದ್ದು. ಇದು ಅಲ್ಲಿರ್ತಕ್ಕಂಥ ಪ್ರಾಧ್ಯಾಪಕರು ಮತ್ತು ಸದಸ್ಯರ ಜೊತೆಗೆ ಬೋಧಕರ ಹೇಳಿರ್ತಕ್ಕಂಥ ನಿಯಮಗಳನ್ನು ಯಾರು ಪಾಲಿಸುವುದಿಲ್ವೋ ಅಂಥವರನ್ನು ತಕ್ಷಣವಾಗಿ ಅನರ್ಹಗೊಳಿಸಲಾಗ್ತಕ್ಕಂಥದ್ದು. ಅಭ್ಯರ್ಥಿ 90 ದಿನಗಳ ಪೂರ್ಣ ತರಬೇತಿಯನ್ನು ಪೂರ್ಣಗೊಳಿಸಬೇಕು ಹಾಗೂ ತರಬೇತಿ ಆವರಣದಿಂದ ಹೊರಗೆ ಹೋಗಲು ಅವಕಾಶ ಇರುವುದಿಲ್ಲ ಅಂತ. ನೆಕ್ಸ್ಟು ಇನ್ನೊಂದು ನಿಯಮ ಬಂದ್ಬಿಟ್ಟು ತರಬೇತಿ ಸಂದರ್ಭದಲ್ಲಿ ಯಾವುದೇ ಗಾಯಗಳು ಅಥವಾ ಅಹಿತಕರ ಘಟನೆಗಳು ಸಂಭವಿಸಿದ್ದಲ್ಲಿ ಸಂಸ್ಥೆ ಅಥವಾ ಇಲಾಖೆ ಜವಾಬ್ದಾರರಾಗಿರುವುದಿಲ್ಲ. ಅಂದರೆ ಆ ಇಲಾಖೆ ಜವಾಬ್ದಾರಲ್ಲ, ತಾವೇ ಅದರ ಜವಾಬ್ದಾರರು ಅಂತ ಹೇಳಿರ್ತಕ್ಕಂಥದ್ದು. ಅದರ ಜೊತೆಗೆ ಇನ್ನೂ ಕೂಡ ತುರ್ತು ಸಂದರ್ಭದಲ್ಲಿ ಅಭ್ಯರ್ಥಿ ತರಬೇತಿ ಸಂಸ್ಥೆ ಮತ್ತು ಇಲಾಖೆಯ ಅನುಮೋದನೆಯೊಂದಿಗೆ ತರಬೇತಿ ಆವರಣದಿಂದ ಹೋಗ್ಬೋದು. ಅಂದರೆ ಕೆಲವೊಂದು ತುರ್ತು ಸಂದರ್ಭ ಇರ್ತಾರೆ, ಅಂಥ ಸಂದರ್ಭದಲ್ಲಿ ಅವರು ಇಲಾಖೆಯ ಒಂದು ಅನುಮೋದನೆ ಅಥವಾ ಪರವಾನಗಿಯನ್ನು ಪಡ್ಕೊಂಡು ಹೊರಗಡೆ ಹೋಗ್ಬೋದು. ಮತ್ತು ಇಲಾಖೆಯ ಮಾರ್ಗಸೂಚಿ ಪ್ರಕಾರ ತರಬೇತಿ ಸಂಸ್ಥೆಯ ಪುಸ್ತಕಗಳನ್ನು ನೀಡ್ತದೆ. ಅಂದರೆ ಯಾವ ರೀತಿ ಒಂದು ಮಾರ್ಗಸೂಚಿ 90 ದಿನದ ಒಂದು ಮಾರ್ಗಸೂಚಿಯನ್ನು ಈ ಪುಸ್ತಕದಲ್ಲಿ ಇಲಾಖೆಯನ್ನು ನೀಡ್ತಕ್ಕಂಥದ್ದು. ಕೆಲವೊಂದು ಸಂದರ್ಭದಲ್ಲಿ ಇಲಾಖೆ ವೆಬ್ಸೈಟನ್ನು ಕಾಲಕ್ಕೆ ನೀಡಲಾಗಿರುವ ಮಾಹಿತಿ ಅಧಿಕೃತ ಮತ್ತು ಅಂತಿಮವಾಗಿರುತ್ತದೆ. ತಾವುಗಳು ಈ ವೆಬ್ಸೈಟನ್ನು ಹಾಗೆ ಅವಾಗ ವೀಕ್ಷಣೆ ಮಾಡ್ಕೋತಾ ಇರಬೇಕಾಗಿರ್ತಕ್ಕಂಥದ್ದು. ಈ ಇಲಾಖೆ ಯಾವುದೇ ಪತ್ರ ವ್ಯವಹಾರಗಳನ್ನು ನಡೆಸಲಾಗುವುದಿಲ್ಲವಾದ್ದರಿಂದ ಇಲಾಖೆ ವೆಬ್ಸೈಟೇ ಕಾಲಕ್ಕೆ ವೀಕ್ಷಿಸತಕ್ಕದ್ದು ಹಾಗೂ ವೆಬ್ಸೈಟ್ನಲ್ಲಿ ನೀಡಲಾದ ಮಾಹಿತಿ ಕಡ್ಡಾಯವಾಗಿ ಅನುಸರಿಸುವುದು ಮತ್ತು ತಮ್ಮ ಮಾಹಿತಿಯ ಕಾರಣದಿಂದಾಗಿ ಉಂಟಾಗಬಹುದಾದ ಲೋಪಗಳಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳೇ ಕಾರಣರಾಗಿರುತ್ತಾರೆ. ಅಲ್ಲಿ ಏನಾದರೂ ಒಂದು ಲೋಪದೋಷಗಳಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳೇ ಕಾರಣರಾಗಿರ್ತಾರೆ ಅಂತಕ್ಕಂಥದ್ದು ಈ ಒಂದು ತರಬೇತಿಯ ಪೂರ್ವದ ನೀತಿ ಮತ್ತು ನಿರ್ಬಂಧನೆಗಳನ್ನು ಈ ರೀತಿ ಆಗಿರುತ್ತದೆ. ತಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.
ಬೆಲ್ ಬಟನ್ ಒತ್ತುವುದರ ಮುಖಾಂತರ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ತಮಗೆ ಬೇಗ ಬಂದು ತಲುಪುತ್ತವೆ ಅಂತ ಹೇಳುತ್ತಾ